ತಾವು ಹೇಳಿದಾಗೆ ಇದೆಲ್ಲ ಟೆಕ್ನಿಕಲ್ ಇಶ್ಯೂ. ಅದೇನ್ ನಮ್ಮ ಟೆಕ್ನಿಕಲ್ ಕಮಿಟಿ ಅವರು, ಯಾಕಂದ್ರೆ ಕಾರ್ಡಿಯಾಕ್ ಅಂತ ಹೇಳಿದ್ರೆ ECG, ಆಂಜಿಯೋ ಇದೆಲ್ಲ ಬರ್ತದೆ. ಟೆಕ್ನಿಕಲ್ ಆಗಿ ಏನ್ ಮಾಡಬೇಕು ಖಂಡಿತ ಅದನ್ನ ತಗೊಂಡು ಮಾಡೋಣ. ನಿಮ್ಮ ಸಲಹೆ ಏನಿದೆ ಅದನ್ನು ನಾನು ತೆಗೆದುಕೊಂಡು ನಮ್ಮ ಟೆಕ್ನಿಕಲ್ ಕಮಿಟಿ ಅವರಿಗೆ ಕೊಟ್ಟು ಪರಿಶೀಲನೆ ಮಾಡಿ ಅದು ಕಾರ್ಯಗತ ಮಾಡಕ್ ಸಾಧ್ಯತೆ ಇದ್ರೆ ಖಂಡಿತ ಮಾಡೋಣ. ನಮ್ದೇನು ಬೇರೆ ಏನು ಸಮಸ್ಯೆ ಏನಿಲ್ಲ. ಸಭಾಧ್ಯಕ್ಷರೇ, ಏನೊಂದು ಸನ್ಮಾನ್ಯ ಸಚಿವರು ಆಯುಷ್ಮಾನ್ ಭಾರತ್ ವಿಚಾರದಲ್ಲಿ ಏನೊಂದು ಫಂಡಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರು. ಚರ್ಚೆ ಆಯ್ತು. ನಾನೇನು ಜಾಸ್ತಿ ಏನು ಅವ್ರನ್ನ ಮಾತಾಡ್ತಿಲ್ಲ ಸರ್. ಮುಖ್ಯವಾಗಿ ಏನು ತಲಾ ಪೂಲಿಂಗ್ ಫಂಡ್, ನಿಮಗೂ ಗೊತ್ತಿದೆ, ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು. ಈ ಫಂಡಿಂಗ್ ಸಿಸ್ಟಮ್ ಇರೋದು ತಲಹ ಏನು ಪ್ರತಿಯೊಬ್ಬ ವ್ಯಕ್ತಿ ಆಧಾರಿತವಾಗಿ ಹಣವನ್ನ ಕೇಂದ್ರದಿಂದ ಒಂದು 60% ಕೊಡುವಂಥದ್ದು, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ತಲವಾರು ಆಗಿ ಹಣವನ್ನ ಪೂಲಿಂಗ್ ಮಾಡಿ ಇದನ್ನ ಯಾವ ರೀತಿ ಪೂಲಿಂಗ್ ಆಫ್ ಫಂಡ್ ಆಗಿದೆ, ಆ ಪೂಲಿಂಗ್ ಆಫ್ ಫಂಡ್ ಅಲ್ಲಿ ಎಷ್ಟು ಯುಟಿಲೈಸೇಷನ್ ಮಾಡಿದ್ದಾರೆ, ಎಷ್ಟು ಬಳಕೆ ಆಗ್ತಿದೆ, ಬೇಸಿಕ್ ಕಾನ್ಸೆಪ್ಟ್ ಇರೋದು ಇದು ಪೂಲಿಂಗ್ ಆಫ್ ಫಂಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು. ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರುವಂತದ್ದು. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ. ಆರೋಗ್ಯಶ್ರೀ ಆದ್ಮೇಲೆ 2ನೇ ರಾಜ್ಯ ಭಾರತದಲ್ಲಿ ಅಂದ್ರೆ ಅದು ಕರ್ನಾಟಕ. ಆ ತದನಂತರ ಪ್ರಾರಂಭವಾಗಿ ವಿಸ್ತರಣೆ ಆಗಿರೋದು ಇವತ್ತು ದೇಶ ಮಟ್ಟದಲ್ಲಿ ಈ ಕಾರ್ಯಕ್ರಮ ವಿಸ್ತರಣೆ ಆಗಿರೋದು. ಹಾಗಾಗಿ ತಲಾ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೋ ಆ ಕಾಂಟ್ರಿಬ್ಯೂಷನ್ ನ ಪೂಲ್ ಫಂಡ್ ಅಲ್ಲಿ ನಾವು ಯುಟಿಲೈಸೇಷನ್ ಮಾಡುವಂತದ್ದು. ಹಾಗಾಗಿ ಈ ಪ್ರಪೋರ್ಷನ್ ಅಲ್ಲಿ 75% ಆಗ್ತಿದೆ, 80% ಆಗ್ತಿದೆ. ನೀವು ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರೀಟ್ಮೆಂಟ್ ತಪ್ಪು ಈಗ ಸಭಾಧ್ಯಕ್ಷರು ಇವರು ನಾವು ಯಾವಾಗಾರ ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಕೇಳಿ ರಿವೈಸ್ ಮಾಡಿದ್ರಾ? ನೀವಾಗ ನೀವೇ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡಿಕೊಂಡು ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಅನ್ನುವಂತ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಇವತ್ತು ಈ ಸದನದಲ್ಲಿ ಒಬ್ಬ ಆರೋಗ್ಯ ಸಚಿವರು ಗೊತ್ತಿದೆ ತಪ್ಪು ಮಾಹಿತಿಯನ್ನ ಈ ರೀತಿ ಇವತ್ತು NHM ಫಂಡ್ ಅನ್ನ ಹೇಳ್ಬೋದು. ಬೇಕಾದ್ರೆ ನೀವು ಸಮಯ ಕೊಡಿ, ನಿಲುವಳಿ ಸೂಚನೆಯಲ್ಲೇ ಬಹಳ ಸ್ಪಷ್ಟ ಆರೋಗ್ಯ ಇಲಾಖೆ ನಮ್ಮ ಮಾತಾಡಿ ಆಯ್ತು. ನೀವು ಮಾತಾಡಿ, ಬಜೆಟ್ ಅಲ್ಲಿ ಮಾತಾಡಿ. ಈಗಲ್ಲ, ಈಗ ಯಾಕೆ ಜಗದೀಶ್ ಮುಂದೆ ಹೋಗ್ತೇವೆ. ಆಯ್ತು ಜಗದೀಶ್ ಶಿವ ಗುಡಗಂಟಿ. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಒಂದು ಅವಕಾಶ ಮಾಡಿ ಪಾಪ ಚರ್ಚೆ ಮಾಡೋಣ. ಅವ್ರಿಗೆ ಅವ್ರನ್ನ ಕೇಳಿಸ್ಕೊಳ್ತೀನಿ. ಯಾಕೆ ಅವ್ರಿಗೆ ಅಡ್ಡಿಪಡಿಸ್ತೀರಿ ಮಾತಾಡುವಾಗ? ಉನ್ನತ ಶಿಕ್ಷಣ ಸಚಿವರಿಗೆ ಮಂಡಿಸ್ತಾ ಇದ್ದಾರೆ ಪ್ರಶ್ನೆ 199. ಯಾರು ಉತ್ತರ ಕೊಡೋದು ಅವರಿಗೆ? ಎಲ್ಲಿಂದ ಯಾರ್ದು ಹೋಯ್ತು? ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನಾನು ನೋಡಿದ್ದೇನೆ. ವಿಷಯ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಬಹಳ ಬರ್ನಿಂಗ್ ಇಶ್ಯೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಆಗಿದೆ. ಇದು ಬಾಗಲಕೋಟೆಯ ವಿಶ್ವವಿದ್ಯಾಲಯ ಬದಲು ಇವತ್ತು ಸತ್ಯಾಗ್ರಹದ ಉಗ್ರ ಹೋರಾಟ ನಡೀತಾ ಇದೆ. ಆದ್ದರಿಂದ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ಸಂಕ್ಷಿಪ್ತದಲ್ಲಿ ನಾನು ಸ್ವಲ್ಪ ವಿವರಣೆ ಮಾಡಲೇಬೇಕು. ದಯವಿಟ್ಟು ಅದಕ್ಕೆ ಅಡೆತಡೆ ಮಾಡಬಾರಂತ ಮೊದಲು ತಮ್ಮನ್ನು ವಿನಂತಿ ಮಾಡಿಕೊಡ್ತಾ ಇದ್ದೀವಿ ನಾವು. ಇಲ್ಲಿ ಈ ಒಂದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಕಾಲೇಜುಗಳು ಹುಟ್ಟಿಕೊಂಡಿದ್ದು, ಕಾಲೇಜುಗಳ ಮೇಲ್ವಿಚಾರಣೆಯನ್ನು ಸುಧಾರಿಸಲು ರಾಜ್ಯದ ಶೈಕ್ಷಣಿಕವಾಗಿ ಹಾಗೂ ಕೇಂದ್ರ ರಾಜ್ಯಗಳ ಶೈಕ್ಷಣಿಕ ನೀತಿಯಿಂದಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ವಿನೂತನ ಮಾದರಿಯಲ್ಲಿ ಒಟ್ಟು 7 ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದ್ದು, ಅದರಲ್ಲಿ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸಿ
ಜಮಖಂಡಿ ತಂದಿದ್ದಾಗಿದೆ. ಇದು 2 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದು ಒಳ್ಳೆಯ ರೀತಿಯಿಂದ ಇದು ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ. ಮತ್ತು ಮೇಲಾಗಿ ಪ್ರಾರಂಭಗೊಂಡಂಥ ಜಿಲ್ಲಾ ವ್ಯಾಪ್ತಿ ಒಳಗೊಂಡು ಪ್ರಸ್ತುತ 73 ಮಹಾವಿದ್ಯಾಲಯಗಳು ಸಂಯೋಜನೆ ಹೊಂದಿವೆ. ಇದರಲ್ಲಿ ಒಟ್ಟು 7 ಸ್ನಾತಕೋತ್ತರ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿವೆ. ಮಹಾವಿದ್ಯಾಲಯಗಳು 22 ಸ್ನಾತಕ ವಿಭಾಗಗಳು ಹಾಗೂ 13 ಸ್ನಾತಕೋತ್ತರ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿವೆ. ಹಾಗೂ ಪ್ರಾರಂಭದಲ್ಲಿ 15,000, 2ನೇ ವರ್ಷದಲ್ಲಿ ಒಟ್ಟು 30,000. ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು 50,000 ಮಕ್ಕಳು ಓದುವ ವಿಶ್ವವಿದ್ಯಾಲಯ ಇದಾಗಿದೆ. ಮತ್ತು ಮೇಲಾಗಿ ವಿಶೇಷ ಅಂದರೆ ಬಾಲಕಿಯರ ಸಂಖ್ಯೆ 58ರಿಂದ 60. ಅದಕ್ಕೆ ನೋಡ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ 96% ಮಕ್ಕಳು ಇಲ್ಲಿ ಅಭ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ 50,000ರಷ್ಟು ಮಕ್ಕಳು ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಮೇಲಾಗಿ ಸರ್ಕಾರದ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಾವಣೆಯನ್ನು ಕೂಡ ಇವತ್ತು ಅಲ್ಲಿ ಸ್ಥಾಯಿಕರಾಗಿದ್ದಾರೆ ಈಗ. ಮತ್ತು ಇದಲ್ಲದೆ ವಿಜಯಪುರದ ಜಿಲ್ಲೆಯಲ್ಲಿ ಬರುವಂತ 110 ಕಾಲೇಜುಗಳ ಮೇಲ್ಪಟ್ಟು ಇವು ರಾಣಿ ಚೆನ್ನಮ್ಮ ಬೆಳಗಾವಿಗೆ ಹೊಂದಿಕೊಂಡಿದ್ದು, ಅದು ಕೇವಲ ಜಮಖಂಡಿನ 60 ಕಿಲೋಮೀಟರ್ ಆಗ್ತದೆ. ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲ ಕಾಲೇಜುಗಳು ಸೇರಿದ್ದಾದ್ರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ 200ಕ್ಕೂ ಮೇಲ್ಪಟ್ಟು ಕಾಲೇಜುಗಳು ಹೊಂದುವಂತಹದ್ದಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕುಲಪತಿಗಳಾಗಲಿ ಕುಲಸಚಿವರು ಜಗದೀಶ್ ಅವರೇ, ಬಡ ಮಕ್ಕಳು ಇದು ಒಂದೇ ನಿಮಿಷ ಇದಕ್ಕೆ ನೋಡ್ರಿ ನಾವು ಹೇಳ್ತಾ ಆಗೋದಲ್ಲ. ಈಗ ಹೇಳಾಗದ್ರೆ ನಾವು ಕೊಂಡಿರ್ಬೇಕಾಗತ್ತ. ಅದು ಅಲ್ಲಿ ಬಹಳ ಹೋರಾಟ ನಡೆದ, ಉಗ್ರ ಹೋರಾಟ ನಡೆದ. ಅಲ್ಲಿ 96% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಮಾಡ್ತಾ ಇದ್ದಾರೆ, ಬಡ ಮಕ್ಕಳು ಇದ್ದಾರೆ. ಅದಕ್ಕೆ ಇವತ್ತು ನಮಗೆ ತಿಳಿದು ಬಂದಿದ್ದೆ ಅಂದ್ರೆ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ತಾರ ಗೊತ್ತಾಗಿದೆ. ಈಗಾಗಲೇ ನಾನು ಕೆಲವು ಮಂತ್ರಿಗಳ ಕೂಡ ನಾನು ಅದಕ್ಕೆ ಹೋರಾಟ ಅದಕ್ಕೆ ಯಾಕೆ ಹೇಳಿದ್ರೆ ಇದು ಮುಂಚೆನಲ್ಲಿದೆ. ಇದು ಬಾಗಲಕೋಟೆ ವಿಶ್ವವಿದ್ಯಾಲಯ ಮುಂಚೆನಲ್ಲಿದೆ, ಪ್ರಗತಿ ಬಹಳಷ್ಟು ಸಾಧಿಸಿದೆ. ವರ್ಷಕ್ಕೆ 8 ಕೋಟಿ ಮೇಲ್ಪಟ್ಟು ಅದು ಅದಕ್ಕೆ ತನ್ನ ಸ್ವಂತ ಕಾಲಿನ ಮ್ಯಾಗ ನಡೀಲಿದೆ. ಸರ್ಕಾರದ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳ ಅವಶ್ಯಕತೆ ಇದೆ. ಉಗ್ರ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ಅಲ್ಲಿ ಹೇಳುವಾಗ ಇದು ಮುಚ್ಚಬೇಕಂತ ಭಾವನೆ ಬರ್ತದೆ. ಅದಕ್ಕೆ ಇದನ್ನು ಮುಚ್ಚಬಾರದನ್ನು ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥದ್ದು, ಇತ್ತೀಚೆಗೆ ಈಗ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸಂಪುಟದಲ್ಲಿ ಉಪಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದೇವೆ. ಈಗಾಗಲೇ ಎಲ್ಲ ಹಾಲಿ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳು ಮತ್ತು ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಮೂಲಭೂತವಾಗಿ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಬಹಳ ಕಷ್ಟಕರವಾಗಿದೆ. ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಮತ್ತು ಹಿಂದಿನ ಸರ್ಕಾರ ಏನು ಹೊಸ 7 ವಿಶ್ವವಿದ್ಯಾಲಯಗಳನ್ನು 2 ಕೋಟಿ ಅನುದಾನ ಕೊಟ್ಟು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ, ವಾಹನ ಖರೀದಿ ಮಾಡೋಂಗಿಲ್ಲ, ಜಮೀನು ಖರೀದಿ ಮಾಡೋಂಗಿಲ್ಲ, ಹೆಚ್ಚು ಬೋಧಕರನ್ನು ತೆಗೆದುಕೊಳ್ಳೋಂಗಿಲ್ಲ, ಯಾರು ಬೇರೆ ಮೂಲ ವಿಶ್ವವಿದ್ಯಾಲಯದಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ ಅಥವಾ ಸೃಜನೆ ಆಗ್ತಾರೆ ಅದನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು. ಡಿಜಿಟಲ್ ಲರ್ನಿಂಗ್ ಅಂತ ಹೇಳಿ ವಿನೂತನವಾದಂಥ ಹೊಸ ಶೈಲಿಯ ವಿಶ್ವವಿದ್ಯಾಲಯಗಳು ಅಂತ ಹೇಳಿ ಇವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಕುಲಪತಿಗಳು ಬಂದು ನಮಗೆ ವಾಹನ ಖರೀದಿ ಮಾಡಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತೆಲ್ಲ ಈ ರೀತಿ ಸಮಸ್ಯೆಗಳಿದ್ದಾವೆ. ಇದನ್ನು ಮುಖ್ಯಮಂತ್ರಿಗಳು ಮನಗಂಡು ಈಗ ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಇನ್ನು ಅಂತಿಮ ವರದಿಯನ್ನು ಸಂಪುಟದ ಮುಂದೆ ತಂದಿಲ್ಲ. ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿಗಳ ಅನ್ವಯ
ಕೆಲವು ಕಡೆ ಹೋರಾಟಗಳು ಆಯ್ತು, ಮತ್ತೊಂದು ಮಗದೊಂದು ಮಾಡ್ತಾ ಅವರ ಇದ್ದಾರೆ. ಪ್ರಶ್ನೆ ನಾನು ಉದ್ದ, ಒಂದು ನಿಮಿಷ. ನಿಮ್ಮ ಉತ್ತರ ಅದಕ್ಕಿಂತ ಉದ್ದ ಈಗ. ಅಲ್ಲ ಈಗ ಯಾಕಂದ್ರೆ ಸದಸ್ಯರು ಪಾಪ ಅವರು ಬಹಳಷ್ಟು ಉದ್ದ ಇರೋದು ನಾನು ಸ್ವಲ್ಪ ಆದ್ರೂ ಹೇಳ್ಬೇಕಾಗತ್ತೆ. ಅದರಿಂದ ಅದ ಮುಚ್ಚಿತವಿಲ್ವಾ ಈಗ? ಈಗ ಇಲ್ಲ ನಾವು ಹೇಳ್ತೀವಿ, ಇನ್ನ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ತೀರ್ಮಾನ ಆಗಿಲ್ಲ. ಓಕೆ, ಅದರಿಂದ ಸದಸ್ಯರು ಈಗ ಸದ್ಯಕ್ಕೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಓಕೆ. ಬಯಸ್ತೇನೆ.